ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿ ಸುನಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಸರಳ ಹಾಗೂ ಸುಲಭವಾಗಿ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನು ಅಂದರೆ ಇಲ್ಲೇ ಇದೆ ನೋಡಿ. ಟೊಮೊಟೊ, ಹಾಗೆ ಕೊಬ್ಬರಿ ಇಲ್ಲ ಕಾಯಿ ತುರಿ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಯೂಸ್ ಮಾಡಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಪುದೀನ ಇದ್ದರೆ ಪುದೀನ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇಷ್ಟಿದ್ರೆ ಸಾಕು. ಸೊ ನೀವು ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನೀವು ಮಸಾಲೆ ಐಟಮ್ಸ್ನ ಇಷ್ಟೇ ಸಿಂಪಲ್ಲಾಗೆ ತಗೊಳ್ಳಿ. ಜಾಸ್ತಿ ಹಾಕಿದಷ್ಟು ನಮಗೆ ಗ್ಯಾಸ್ಟ್ರೈಟಿಸ್ ಮತ್ತು ಆ್ಯಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ಸುಲಭವಾಗಿ ನಿಮಗೆ ಸಿಂಪಲ್ಲಾಗಿ ಮಸಾಲೆ ಐಟಮ್ ಯೂಸ್ ಮಾಡಿಕೊಂಡು ಚಿಕನ್ ಸಾಂಬಾರು ಮಾಡಿದರೆ ಚೆನ್ನಾಗೂ ಇರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ಸೊ ಈಗ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಏನು ನೀವು ಮಸಾಲೆ ಪದಾರ್ಥ ತೊಗೊಂಡಿರ್ತೀರ ಅದನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ನೀವು ಕಟ್ ಮಾಡಿರೋ ಟೊಮ್ಯಾಟೊ, ಈ ಚಿಕ್ಕದಾಗೂ ಕಟ್ ಮಾಡ್ಬೋದು, ದೊಡ್ಡದಾಗೂ ಕಟ್ ಮಾಡ್ಬೋದು. ಬಟ್ ನಾನು ಈ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗನೆ ಆಗಲಿ ಅಂತ. ಹಾಗೆ ಸ್ವಲ್ಪ ಹಾಫ್ ಸ್ಪೂನ್ ಖಾರದ ಪುಡಿ ಮತ್ತು ಮನೇಲೇ ಮಾಡಿರೋಂಥ ಧನಿಯಾ ಪೌಡ್ರ್ ಅಥವಾ ಸಾಂಬಾರು ಪೌಡ್ರ್ ಏನು ಕರಿತೀರೋ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಬೇಡ, ಹಾಗೆ ತುಂಬ ನೀರು ಥರನೂ ಬೇಡ, ಮೀಡಿಯಮ್ ಆಗಿರಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತೀನಿ. ಅಂದರೆ ವಿಸಿಲೇನೂ ಹಾಕ್ಸೋದಿಲ್ಲ, ಬಟ್ ಕೈಯಲ್ಲಿ ಹಿಡಿಯೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲೇ ಮಾಡ್ತೀನಿ. ಸಮ್ ಟೈಮ್ ಪ್ಯಾನಲ್ಲೂ ಮಾಡ್ತೀನಿ, ಹಾಗೆ ಪಾತ್ರೆಯಲ್ಲೂ ಮಾಡ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ನೀವು ಅದರಲ್ಲಿ ಮಾಡಿ. ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹಾಗೆ ಹಸಿ ಇದ್ದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಅದೇ ಬರ್ತಾ ಇರುತ್ತೆ ಚಿಕನ್ ಜೊತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈಗ ಫ್ರೈ ಆಗಿದೆ. ಸೊ ಫ್ರೈ ಆದಾಗ ತೊಳೆದಿಟ್ಟಿರೋಂಥ ಚಿಕನ್ನ ಅದಕ್ಕೆ ಹಾಕ್ಕೊಳ್ಳಿ. ನಾವಿಬ್ಬರೇ ಇರೋದ್ರಿಂದ ನಮಗಿಷ್ಟೇ ಚಿಕನ್ ಸಾಕಾಗುತ್ತೆ. ಸೊ ನಿಮ್ಮ ಚಿಕನ್ ಕ್ವಾಂಟಿಟಿ ಎಷ್ಟಿರುತ್ತೋ ಅದನ್ನು ನೋಡಿಕೊಂಡು ನೀವು ಮಸಾಲೆ ರೆಡಿ ಮಾಡಬೇಕಾಗುತ್ತೆ. ಸೊ ನನಗೆ ಒಂದು 500 ಗ್ರಾಮ್ ಅಷ್ಟೇ ಸಾಕಾಗಿತ್ತು ನಮ್ಮಿಬ್ಬರಿಗೆ. ಸೊ ಹಾಗಾಗಿ ನಾನು ಅಷ್ಟೇ ತೊಗೊಬಂದು ಅದರಲ್ಲೇ ಮಾಡ್ತೀವಿ ನಾವು. ಈರುಳ್ಳಿ ಫ್ರೈ ಆಗಿರುತ್ತಲ್ಲ, ಸೊ ಅದಕ್ಕೆ ನೀವು ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗನೂ ಬೇಯುತ್ತೆ. ಅದಕ್ಕೋಸ್ಕರ ಅರಶಿನ ಪುಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ, ಅದಕ್ಕೇನೂ ತೊಂದರೆ ಇಲ್ಲ. ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ದಾದಮೇಲೆ ಅದಕ್ಕೆ ನೀವು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಆಗಲೇ ಚೆನ್ನಾಗಿ ಚಿಕನಿಗೆಲ್ಲ ಉಪ್ಪು ಹಿಡಿಯುತ್ತೆ, ಚೆನ್ನಾಗಿರುತ್ತೆ. ಕೊನೆದಾಗ ಹಾಕಿದರೆ ಮೇಲೆ ಮಾತ್ರ ಉಪ್ಪಿರುತ್ತೆ, ಒಳಗಡೆ ಅಷ್ಟೊಂದು ಉಪ್ಪು ಸಿಗೋದಿಲ್ಲ ನಿಮಗೆ. ಸೊ ಹಾಗಾಗಿ ನೀವು ಈಗಲೇ ಹಾಕ್ಕೊಂಡ್ರೆ ಚಿಕನ್ ಕಂಪ್ಲೀಟಾಗಿ ಹಿಡ್ಕೊಂಡಿರುತ್ತೆ ಉಪ್ಪನ್ನು. ಚಿಕನ್ ನೀವು ತಿನ್ನುವಾಗ ಸೇಮ್ ಟೇಸ್ಟೇ ಇರುತ್ತೆ, ಏನು ಡಿಫ್ರೆನ್ಸ್ ನಿಮಗೆ ಅನಿಸೋದಿಲ್ಲ. ಸೊ ನೋಡಿ ಈ ಥರ ಅರ್ಧ ಬರ್ಧ ಬೇಯಿಸ್ಕೊಂಡು